ಇನ್ನು 4 ನಿಮಿಷ ಸಮಯ ಇದೆ. 1 ನಿಮಿಷ ದೇವರಾಜ್ ಅವರಿಗೆ ಒಂದು ಪಾಯಿಂಟ್ ಹೇಳ್ಬೇಕಂತ, ಉಳಿದ 3 ನಿಮಿಷ ಸರ್. ಈಗ KSRTC ಸಾರಿಗೆ ವಿಭಾಗದಲ್ಲಿ ಮತ್ತೆ ಬೆಸ್ಕಾಂ ಮತ್ತು ಚೆಸ್ಕಾಂಗಳಲ್ಲಿ ಆಗ್ತಕ್ಕಂತಹ ನಷ್ಟವನ್ನು ಭರಿಸಲಿಕ್ಕೋಸ್ಕರ ನೀವು ಸಾಲವನ್ನು ಎಲ್ಲಿ ಪಡಿಬೋದು ಅಂತ ಸರ್ಕಾರ ಇತ್ತೀಚೆಗೆ ಒಂದು FD ಇಂದ ಒಂದು ಆದೇಶ ಹಾಕಿದೆ. ಅದ್ರ ಪ್ರಕಾರ ಹೇಗೆ ಅಂತಂದರೆ ಪಬ್ಲಿಕ್ ಸೆಕ್ಟರ್ 20 ಪಬ್ಲಿಕ್ ಸೆಕ್ಟರ್ ತುಂಬ ಲಾಭ ಮಾಡ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ 20 ಸಾವಿರ ಕೋಟಿ ಹಣ ಇಟ್ಕೊಂಡಿವೆ. ಅದರಲ್ಲಿ ನೀವು 12,000 ಕೋಟಿಯನ್ನು ವಿತ್ಡ್ರಾ ಮಾಡ್ಕೊಂಡು ಸಾಲ ಪಡೀರಿ ಅಂತ ಆದೇಶ ಹೊರಡಿಸಿದೆ. ಅದರ ಅರ್ಥ ಏನು? ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಕ್ಕಂಥದ್ದಕ್ಕೆ ಇದಕ್ಕಿಂತ ಜ್ವಲಂತ ಉದಾಹರಣೆ ಬೇರೆ ಇನ್ನೊಂದು ಬೇಕಾಗಿತ್ತಿಲ್ಲ ನಿಮಗೆ. ರಮೇಶ್ ಬಾಬು, ಮೊದಲನೇದಾಗಿ JDS ಕೊಟ್ಟ ಮೇಲೆ BJP ಬರ್ತೀನಿ. ಸಾಮಾನ್ಯ ದೇವರಾಜ್ ಅವರು ಭಾಳಷ್ಟು ವಿಚಾರಗಳು ಹೇಳಿದ್ರು. ನಾನು ಅವ್ರಿಗೆ ಜ್ಞಾಪಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಗ್ಯಾರಂಟಿಗಳ ಬಗ್ಗೆ ಪಾಪ ಅವ್ರಿಗೂ BJP ಥರ ಅಸೂಯೆ ಇಟ್ಕೊಂಡೇ ಮಾತಾಡ್ತಾರೆ. ಅದಕ್ಕೇನು ಮಾಡೋಕ್ಕಾಗಲ್ಲ. ಅಸೂಯೆಗೆ ಮದ್ದಿಲ್ಲ ಅಂತೇಳಿ DK ಶಿವಕುಮಾರ್ ಅವರು ಅವಾಗ ಹೇಳ್ತಾ ಇರ್ತಾರೆ. 2018 JDSನವರು ಭಾಳ ಸಲ ಮ್ಯಾನಿಫೆಸ್ಟೋ ಇಲ್ಲದಲ್ಲೇ ಎಲೆಕ್ಷನ್ ಮಾಡಿದ್ದಾರೆ, ಅದು ಪ್ರಶ್ನೆ ಬೇರೆ. 2018 ವಿಧಾನಸಭಾ ಚುನಾವಣೆಯಲ್ಲಿ JDS ಪಕ್ಷ ಏನು ಮ್ಯಾನಿಫೆಸ್ಟೋ ರಾಜ್ಯಕ್ಕೆ ಕೊಟ್ಟಿತ್ತು ಅಂತ ನೋಡ್ಬಿಟ್ಟು ದೇವರಾಜ್ ಅವ್ರು ಹೇಳ್ಬಿಟ್ರೆ ಆಮೇಲೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಅವ್ರು ಕೇಳಿದ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಕೊಂಡ್ಬರ್ತೀನಿ. ಅವರ ಸಮರ್ಥನೆಗೆ ಅವ್ರು ಮಾತಾಡ್ಕೊಳ್ಳಿ, ನೀನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಜನ ತೀರ್ಮಾನ ಮಾಡ್ತಾರೆ ಇವತ್ತು ಗ್ಯಾರಂಟಿಗಳಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಬಡವರಿಗೆ ಏನೇನು ಶಕ್ತಿ ಬಂದಿದೆ, ಏನೇನಾಗಿದೆ ಅನ್ನೋದು ಬರ್ತೀನಿ. ಇನ್ನು BJP ವಿಷಯಕ್ಕೆ ಬರ್ತೀನಿ. ನನ್ನ ದೊಡ್ಡೇರಿರೋವರೆಗೆ ನಾನು ಅಭಿನಂದನೆ ಹೇಳ್ತೀನಿ. ಯಾಕೆಂದರೆ SCP TSC ಬಗ್ಗೆ ವಿಶೇಷವಾಗಿ ಕಾಳಜಿ ತಗೊಂಡು ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ವಿಶೇಷವಾದಂಥ ಧನ್ಯವಾದ ಹೇಳ್ತೀನಿ. ನನಗೆ ಒಂದು ಪ್ರಶ್ನೆ ಅವ್ರು ಉತ್ತರ ಕೊಡಬೇಕಾಗುತ್ತೆ. ಕರ್ನಾಟಕದಲ್ಲಿ SCP TSP ಜಾರಿಗೆ ತಂದಿದ್ದು ಸಿದ್ದರಾಮಯ್ಯನವರು 2013ರಲ್ಲಿ, ಇಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 2013ರಿಂದ 2018ರಲ್ಲಿ ಅವರು ಸಂವಿಧಾನದ ಆಶಯದ ಬಗ್ಗೆ ಮಾತಾಡಿದ್ರು. ಮ್ಯಾಂಡೇಟ್ರಿ ಪ್ರಾವಿಷನ್ ಮಾಡಲೇಬೇಕು ಅಂದರು. ಯಾಕೆ ಸೆಂಟ್ರಲ್ ಗೌರ್ಮೆಂಟ್ನವರು ಜನಸಂಖ್ಯೆಯ ಆಧಾರಿತ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಜಾರಿಗೆ ಕೊಟ್ಟಂಥ SCP TSP ಯೋಜನೆನ ಕೇಂದ್ರ ಸರ್ಕಾರ ಇವತ್ತಿನವರೆಗೂ ಜಾರಿಗೆ ಕೊಟ್ಟಿಲ್ಲ? ದಯಮಾಡಿ ಅವ್ರು ಉತ್ತರ ಕೊಡಬೇಕು. ಅವ್ರಿಗೆ ಪಾಪ ಅವಾಗವಾಗ ದಲಿತರ ಬಗ್ಗೆ ಅತಿಯಾದಂಥ ವಿಶ್ವಾಸ ಬರುತ್ತೆ, ಅತಿಯಾದಂಥ ಕಾಳಜಿ. ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು SCP TSP ದುಡ್ಡನ್ನು ಬೇರೆ ಅದಕ್ಕೆ ಬಳಸಬಾರದು ಅನ್ನುವ ನಿಯಮವನ್ನು ಸಿದ್ದರಾಮಯ್ಯನವರು ಜಾರಿಗೆ ನೋ ಐ ಆಮ್ ಸಾರಿ. SCP TSP ಯಾಕೆ ತಂದಿದ್ದೆ ಸಿದ್ದರಾಮಯ್ಯವರು ಕರ್ನಾಟಕದಲ್ಲಿ? ಸೊ ಇಟ್ ಈಸ್ ದ ಸೆಕೆಂಡ್ ಸ್ಟೇಟ್. ಮಹಾರಾಷ್ಟ್ರ ಫಸ್ಟು, ಸೆಕೆಂಡ್ ಕರ್ನಾಟಕ. ಅಲ್ಲೂ ಸಹ ಕಾಂಗ್ರೆಸ್ ಗೌರ್ಮೆಂಟೇ ತಂದಿದ್ದು ಅದರಲ್ಲಿ. ಬಟ್ ಇವರೇನಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ತಂದಿಲ್ಲ? ಅವ್ರ ಸಂವಿಧಾನದ ಬಗ್ಗೆ ಕೋಟ್ ಮಾಡಿದ್ರು. ಫೈನಾನ್ಸ್ ಇದು 7ನೇ ವೇತನ ಆಯೋಗದ ಬಗ್ಗೆ ಕೋಟ್ ಮಾಡೋರು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇರಲಿ, ಅದೇನೇ ಇರಲಿ, ಪಂಚವಾರ್ಷಿಕ 5 years ಪ್ಲಾನಿಂಗೇ ಇಟ್ಕೊಳ್ಳಿ. ಇದೆಲ್ಲ ಗೊತ್ತಿರೋ ಪಾಪ ಕೇಂದ್ರದಲ್ಲಿ ಯಾಕೆ ಜಾರಿಗೆ ತರಲಿಲ್ಲ? ದಲಿತರ ಮೇಲೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಅಭಿಮಾನ, ಇಷ್ಟೊಂದು ಕಾಳಜಿ ಇರ್ತಕ್ಕಂಥ BJPಯವರವರು ಏನಕ್ಕೆ ಇದನ್ನು ಜಾರಿಗೆ ತರಲಿಲ್ಲ? ಒಂದು. ಎರಡನೇದು, ಪಾಪ ಅವ್ರು ಮಾತಾಡ್ತಾ ಗಂಗಾ ಕಲ್ಯಾಣದಲ್ಲಿ ಒಂದೊಂದು ಬೋರ್ವೆಲ್ ಕೊಡ್ತಾರೆ MLAಗಳು ಅಂತೇಳಿ. MLAಗಳು ಪವರ್ನ ವಿತ್ಡ್ರಾ ಮಾಡಿದ್ದಾರೆ. ಯಾವುದೇ ಬೆನಿಫಿಷಿಯರಿ ಅರ್ಜಿ ಹಾಕಿದ್ರೆ ಆನ್ಲೈನಲ್ಲಿ ಅರ್ಜಿ ಹಾಕಬೇಕು, ಅದು ಲಾಟ್ರಿ ಮೂಲಕ ಮಾಡಬೇಕು. ಅದ್ರ ಬಗ್ಗೆ ಎಲ್ಲರೂ ತಕರಾರು ಎತ್ತಿದ್ದಾರೆ. ನಾಟ್ ಓನ್ಲಿ BJP ಆರ್ JDS, ಇನ್ಕ್ಲೂಡಿಂಗ್ ಕಾಂಗ್ರೆಸ್ MLAs. ಇದು ತಪ್ಪಿ, ಯೋಜನೆ ತಪ್ಪಿದೆ. ಕನಿಷ್ಠ ಒಂದು ಕ್ಷೇತ್ರದಲ್ಲಿ 20 ರಿಂದ 25 ಜನಕ್ಕೆ ಅವಕಾಶ ಆಗಬೇಕು ಅಂತ ಹೇಳ್ತಿದ್ದಾರೆ. ಅದು ಈ ಬಜೆಟಲ್ಲಿ ಸರ್ಪ್ರಸ್ಗಳು ಕೊಟ್ಟಿದ್ದಾರೆ. ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು, ಪರ್ಚೇಸ್ ಆಫ್ ಲ್ಯಾಂಡ್ ಅಮೌಂಟ್ ಕೊಟ್ಟಿಲ್ಲ SCP TSPಲಿ ಅಂತ ದೊಡ್ಡೇರಿಯವರು ಪ್ರಶ್ನೆ ಎತ್ತರು. ನಾನು ಒಪ್ಕೋತೀನಿ, ಎಷ್ಟು ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ಅದನ್ನು ತಂದಿದ್ದು ಸಿದ್ದರಾಮಯ್ಯನವರೇ. ನೀವು ಇಲ್ಲಿ ದಲಿತರ ಜಮೀನು ಕೊಳ್ಳೋದಕ್ಕೆ ಹಣ ಕೊಟ್ಟಿಲ್ಲ ಅಂದವರು ಸುಪ್ರೀಂ ಕೋರ್ಟ್ PTCL ಕಾಯ್ದೆ ವಜಾ ಮಾಡಿದಾಗ ಇಡೀ ಕೇಂದ್ರಕ್ಕೆ, ಇಡೀ ದೇಶದಲ್ಲಿರ್ತಕ್ಕಂಥ ದಲಿತರು ಇದ್ರ ಬಗ್ಗೆ ರಿವ್ಯೂ ಮಾಡಿ ಮತ್ತೊಂದು ಕಾಯ್ದೆನ ತಗೊಂಬನ್ನಿ, ದಲಿತರಿಗೆ ಅನ್ಯಾಯ ಆಗ್ತಾ ಇದೆ, ಜಮೀನುಗಳು ಹೋಗ್ತಾ ಇದೆ ಅಂದಾಗ ನೀವು ಮೌನಕ್ಕೆ ಶರಣಾಗ್ತೀರಾ? ನಿಮ್ಮದು ದಲಿತ ವಿರೋಧಿ ನೀತಿನೋ ಅಲ್ವೋ? ನೀವು ದಲಿತರ ಮೇಲೆ ಪ್ರೀತಿ ಇದ್ದಿದ್ರೆ PTCL ಕಾಯ್ದೆ ನಿಮ್ಮ ಇಲ್ಲಿ ಕರ್ನಾಟಕದಲ್ಲೂ ಸಹ ಬೊಂಬಾಯಿ ಸರ್ಕಾರ ಇದ್ದಾಗ ಎಲ್ಲ ದಲಿತ ಸಂಘಟನೆಗಳು ಹೋಗಿ PTCL ಕಾಯ್ದೆ ಬಗ್ಗೆ ಹೊಸ ಕಾಯ್ದೆ ತಂದಿದ್ರೆ ಇದುವರೆಗೂ ಚಕಾರ ಎತ್ತಲಿಲ್ಲ. ರಮೇಶ್ ಬಾಬು, ಅದು ಹೆಂಗಾಗ್ತಿದೆ ನಿಮ್ಮ ವಾದ ಅಂದ್ರೆ? ಅವ್ರು ಮಾಡಿರೋ ಆರೋಪಗಳನ್ನ ನಾನು ಒಪ್ಕೊಳ್ತೀನಿ, ಬಟ್ ನೀವು ಹಂಗೆ ಮಾಡಿದ್ದೀರಿ. ಕರ್ನಾಟಕದಲ್ಲಿ ದಲಿತರಿಗೆ ಜಮೀನು ಕೊಳ್ಳೋದಕ್ಕೆ ಹಣ ಕೊಡಬೇಕು ಅಂತ ಕಾಯ್ದೆ ತಂದಿದ್ದು ಸಿದ್ದರಾಮಯ್ಯನವರು. ಲ್ಯಾಬ್ಸ್ 1-2 ಲ್ಯಾಬ್ಸ್ ಆಗಿರ್ಬೋದು, ಅದ್ರ ಪ್ರಶ್ನೆ ಅಲ್ಲ. ಇಡೀ ಕರ್ನಾಟಕದಲ್ಲಿ ಯಾವ ದಲಿತರು ಸಹ SCP TSP ಕಾಯ್ದೆ ತರಬೇಕು ಅಂತ ಯಾವ ದಲಿತ ಸಂಘಟನೆಗಳು, ದಲಿತ ನಾಯಕರು ಕೇಳಿರಲಿಲ್ಲ. ಸಿದ್ದರಾಮಯ್ಯನವರು ಸ್ವಇಚ್ಛೆಯಿಂದ ಆ ಕಾಯ್ದೆಯನ್ನು ಕರ್ನಾಟಕದಲ್ಲಿ ಜಾರಿಗೆ ತಂದರು. ನೀವು ದಲಿತರಿಗೆ ಜಮೀನು ಕೊಳ್ಳೋದಕ್ಕೆ ಕೊಟ್ಟಿಲ್ಲ ಅನ್ನೋರು ಇಡೀ ದೇಶದಲ್ಲಿ PTCL ಕಾಯ್ದೆ ಬಗ್ಗೆ ದಲಿತರೆಲ್ಲ ಧ್ವನಿ ಎತ್ತಿದ್ರೆ ನೀವ್ಯಾಕೆ ದಲಿತರ ಬಗ್ಗೆ ಧ್ವನಿ ಎತ್ತಾ ಇಲ್ಲ? ಬಹಳಷ್ಟು ಪ್ರಶ್ನೆ ಎತ್ತಿದ್ದಾರೆ. ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಯಾವ ದಲಿತರ ಪರವಾಗಿ ಇವರಿಲ್ಲ BJPಯವರು.
ಈವನ್ ಆಗಲೇ ಅವ್ರು ಕೆಲವು ವಿಷಯಗಳು ಎತ್ತರು. ಈ SCPTSP ಫಂಡ್ಗಳು ಬೇರೆ ಕಡೆ ಬಳಸ್ಕೊಂಡ್ಬಿಟ್ಟಿದ್ದಾರೆ. ಬೇರೆ ಕಡೆ ಯಾಕೆ ಸ್ವಾಮಿ ನಿಮ್ಮ ಬಸವರಾಜ ಬೊಮ್ಮಾಯಿರವರು ಶಿಗ್ಗಾಂವಿ ಕ್ಷೇತ್ರದಲ್ಲಿ ಈ ಹಣನ ತಗೊಂಡೋಗಿ ರೋಡ್ಗಳು ಮಾಡಿದ್ದಾರೆ. ಆವತ್ತು ನಿಮಗೆ ಗೊತ್ತಿರಲಿಲ್ವ ಇದು SCPTSP ಹಣ ಅಂತೇಳಿ? ಎಷ್ಟು ಜನ ನಿಮ್ಮ ನಾಯಕರು ಡಿಬೇಟ್ ಮಾಡಿದ್ದಾರೆ. ದಲಿತ ಕೇರಿಗಳಲ್ಲಿ ಮಾಡಬಹುದು ಅಂತಿದೆ, ಬಟ್ ಬೇರೆ ಕಡೆ ಮಾಡಿದಾರ ಗೊತ್ತಿಲ್ಲ. ಕಾಯ್ದೆನಲ್ಲಿ ಕೆಲವರು ಸಂದರ್ಭದಲ್ಲಿ ಹಣ ಬಳಸ್ಕೊಳ್ಳೋದಕ್ಕೆ ತಿದ್ದುಪಡಿ ಮಾಡಿದರೆ ಅವಕಾಶ ಇದೆ. ಮತ್ತೆ ಬಹಳ ವಿಶೇಷವಾಗಿ ಕರ್ನಾಟಕದಲ್ಲಿ ಫಿಸಿಕಲ್ ಡಿಫಿಸಿಟ್ ಆಕ್ಟ್ ಅಂತ ಇದೆ. ಇವ್ರು ಹೇಳ್ದಂಗೆಲ್ಲ ಸಾಲ ಮಾಡಕ್ ಬರಲ್ಲ. 3% ಗಿಂತ ಜಾಸ್ತಿ ಅವಕಾಶನೇ ಇಲ್ಲ. ಹಾಗಾಗಿ ಬಿಜೆಪಿ ಪಕ್ಷ ಒಂದು ಪ್ರಬಲ ಪ್ರತಿಪಕ್ಷವಾಗಿ ನಮ್ಮ ರಾಜ್ಯಾಧ್ಯಕ್ಷರಂತ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರಬಲವಾಗಿ ಕೆಲಸ ಮಾಡಿ ನಾವು ಮೂಡ ಹಗರಣ ಆಗಿರೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಮತ್ತೆ ಎಲ್ಲ ಕೆಲಸ ಮಾಡಿದ್ವಿ. ಒಂದು ಇವ್ರು ಏನ್ ಹೇಳ್ತಾರೆ, ಕೇಂದ್ರ ಸರ್ಕಾರದ ಇವತ್ತು ಅವರಿಗೆ ತಪ್ಪು ಮಾಹಿತಿ ಇದೆ ಅಂತ ನಾನು ಅದು ಭಾವಿಸ್ತೇನೆ. ಕೇಂದ್ರ ಸರ್ಕಾರದ 25 ಇಲಾಖೆಗಳಲ್ಲಿ ಈ ಸ್ಪೆಷಲ್ ಕಂಪೋನೆಂಟ್ ಪ್ಲಾಂಟ್ಸ್ ಇವತ್ತು ನಮ್ಮ SCPT ಇದೆ. 11% ರೆಕಾರ್ಡ್ಸ್ ಇದೆ, ನಾನು ನಿಮಗೆ ಕೊಡ್ತೀನಿ. ಅದು ಅವ್ರ ತಪ್ಪು ಕಲ್ಪನೆ, ಕೇಂದ್ರ ಸರ್ಕಾರದವ್ರು ಮಾಡ್ತಿಲ್ಲ, ಮಾಡ್ತಾರೆ. ಮತ್ತೆ ಬಿಜೆಪಿ ಉಳ್ಳಂತ ಮಧ್ಯಪ್ರದೇಶದಲ್ಲಿ ಕೂಡ ಇದೆ, ಎಲ್ಲ ಬಹುತೇಕ ರಾಜ್ಯಗಳಲ್ಲಿದೆ. ಮತ್ತೆ PTCL ಬಗ್ಗೆ ಅವ್ರು ಏನ್ ಹೇಳ್ತಾರೆ, ಇವ್ರು ಮಾಡಿದ ಅಮೆಂಡ್ಮೆಂಟ್ ಏನಂತಂದ್ರೆ ಇವತ್ತಿನವರೆಗೂ 38,000 ಕೇಸ್ಗಳಲ್ಲಿ 25,000 ಕೇಸ್ಗಳಲ್ಲಿ ದಲಿತರು ಲ್ಯಾಂಡ್ ಅನ್ನ ಕಳ್ಕೊಂಡಂತ ಒಂದು ಕಾನೂನು ಮಾಡಿ ನಾವು ದಲಿತರ ಪರವಾಗಿರ್ತೀವಿ ಅಂತ ಹೇಳ್ತಕ್ಕಂಥದ್ದು. ಮತ್ತೆ 2 ವರ್ಷ ಒಂದು ಡಿಬೇಟಿಗೆ ಇದು ಮುಗಿಯೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಗುರುಜನರು. ಇವತ್ತಿನ ಲೆಫ್ಟ್ ರೈಟ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.